ಸಿಲಿಕಾನ್ ಸಿಟಿಯಲ್ಲಿ ಎಲೆಕ್ಟ್ರಿಕ್ ಬಿಎಂಟಿಸಿ ಬಸ್ಗಳು ಜನರ ಪಾಲಿಗೆ ಕಂಟಕವಾಗಿದೆ. ಸಾಲು ಸಾಲು ಅವಾಂತರಗಳಿಗೆ ಎಲೆಕ್ಟ್ರಿಕ್ ಬಸ್ಗಳು ಕಾರಣವಾಗಿದ್ರೆ ಬಸ್ಗಳ ನಿರ್ವಹಣೆ ಸೇರಿದಂತೆ ಅಪಘಾತ ಪ್ರಕರಣಗಳು ನಿಗಮಕ್ಕೆ ತಲೆನೋವಾಗಿದ್ದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಸಾರಿಗೆ ಇಲಾಖೆ ಒತ್ತಾಯಿಸಿದೆ. ಮೂರು ವರ್ಷಗಳಲ್ಲಿ ಇವಿ ಬಸ್ಗಳ ಮೇಲೆ 13,000 ಕಂಪ್ಲೇಂಟ್ಸ್. ಬಿಎಂಟಿಸಿ ನಿಗಮಕ್ಕೆ ಕಪ್ಪು ಚುಕ್ಕೆಯಾದ ಎಲೆಕ್ಟ್ರಿಕ್ ಬಸ್. ಸಿಲಿಕಾನ್ ಸಿಟಿಯಲ್ಲಿ ಓಡಾಡೋ ಜನರಿಗೆ ಎಲೆಕ್ಟ್ರಿಕ್ ಬಸ್ಗಳಂದ್ರೇನೆ ಭಯ ಶುರುವಾಗಿ ಬಿಟ್ಟಿದೆ. ಅದರಲ್ಲೂ ಎಲೆಕ್ಟ್ರಿಕ್ ಬಸ್ ಅಂದ್ರೆ ಮುಗಿದೇ ಹೋಯ್ತು. ಎಲ್ಲಿ ಯಾರ ಜೀವ ಹೋಗುತ್ತೋ ಅನ್ನೋ ಆತಂಕವಿದೆ. ಸದ್ದಿಲ್ಲದೆ ಬರೋ ಬಸ್ಗಳು ಯಮನಂತೆ ಸಿಕ್ಕ ವಾಹನಗಳ ಮೇಲೆ, ಪಾದಾಚಾರಿಗಳ ಮೇಲೆ ಎರಗಿ ಅವರ ಪ್ರಾಣ ಪಕ್ಷಿಗಳನ್ನ ಕಸಿಯುತ್ತಿದೆ. ಕಳೆದ 6 ತಿಂಗಳ ಅವಧಿಯಲ್ಲೇ 34ಕ್ಕೂ ಹೆಚ್ಚು ಅಪಘಾತಗಳಿಗೆ ಬಿಎಂಟಿಸಿ ಬಸ್ಗಳು ಕಾರಣವಾಗಿದೆ. ಅದರಲ್ಲೂ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳದ್ದೇ ಸಿಂಹಪಾಲು. ಇನ್ನು ಕೇಂದ್ರ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಾಡೋ ಉದ್ದೇಶದಿಂದ ಎಲೆಕ್ಟ್ರಿಕ್ ಬಸ್ಗಳನ್ನ ರೋಡ್ಗೆ ಇಳಿಸಲು ಸೂಚಿಸಿದ್ದು, ಅದರಂತೆ ಎಲ್ಲ ರಾಜ್ಯಗಳಲ್ಲೂ ಎಲೆಕ್ಟ್ರಿಕ್ ಬಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಆದ್ರೆ ಆ ಬಸ್ಗಳು ನಿಗಮದ ಅಧೀನದಲ್ಲಿರದೆ ಖಾಸಗಿ ಕಂಪನಿಗಳ ಅಧೀನದಲ್ಲಿದೆ. ಆದ್ರೆ ಖಾಸಗಿ ಕಂಪನಿಗಳು ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆಯಲ್ಲಿ ವಿಫಲವಾಗುತ್ತಿದೆ. ಒಂದೆಡೆ ಬಸ್ಗಳು ಬ್ಯಾಟರಿ ಡೆಡ್ ಆಗಿ ರಸ್ತೆಯಲ್ಲಿ ನಿಂತು ಹೋಗಿದೆ. 3 ವರ್ಷದಲ್ಲಿ 13,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗುವುದರ ಜೊತೆಗೆ 35ಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಎಲೆಕ್ಟ್ರಿಕ್ ಬಸ್ಗಳಿಂದಾಗಿದೆ. ಇನ್ನಿ ಬಿಎಂಟಿಸಿ ನಿಗಮದ ಅಧೀನದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಅನೇಕ ಸಮಸ್ಯೆಗಳು ಇದ್ರೂ ಕಂಪನಿಗಳೇ ಸರಿಪಡಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಂಪನಿಗಳು ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡದೇ ಇರೋದು ಬಿಎಂಟಿಸಿ ನಿಗಮಕ್ಕೆ ಟೆನ್ಷನ್ ಹೆಚ್ಚಿಸಿದೆ. ಅಲ್ಲಿ ಟೆಂಡರ್ ಕರೆದಾಗ ಯಾರು ಎಲಿಜಿಬಿಲಿಟಿ ಅಂದರೆ OEM ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್, ಅಂದರೆ ಬಸ್ ಯಾರು ತಯಾರಿಸ್ತಾರೋ ಅವರು ಮಾತ್ರ ಆ ಟೆಂಡರಲ್ಲಿ ಭಾಗವಹಿಸಬೇಕು. ಆ ಟೆಂಡರು ಭಾಗವಹಿಸಿ ಆ ಸಬ್ಸಿಡಿ, ಕೇಂದ್ರ ಸರ್ಕಾರ ಏನು ಸಬ್ಸಿಡಿ ಕೊಡ್ತಾರೆ ಅದನ್ನು ನೇರವಾಗಿ ಆ ಕಂಪ್ನಿಗಳಿಗೆ ಕೊಟ್ಬಿಡ್ತಾರೆ. ಅಂದರೆ ಬಸ್ಸು ಅವ್ರದ್ದೇ ಕಂಪ್ನಿದು. ಉದಾಹರಣೆಗೆ NTPC ವಿದ್ಯುತ್ ವ್ಯಾಪಾರ ನಿಗಮ ಲಿಮಿಟೆಡ್ ಅಂತ ಒಂದು ಕಂಪ್ನಿ, ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇನ್ನೊಂದು ಕಂಪ್ನಿ, ಸ್ವಿಚ್ ಮೊಬಿಲಿಟಿ ಒಂದು ಕಂಪ್ನಿ, ಆಮೇಲೆ OHM ಗ್ಲೋಬಲ್ ಮೊಬಿಲಿಟಿ ಅಂತ 4 ಕಂಪ್ನಿಗಳಿಗೆ ನಮ್ಮ ಬೆಂಗಳೂರು ನಗರದಲ್ಲಿ ಸುಮಾರು 1,750 ಬಸ್ಸು ಈ ಕಂಪ್ನಿಗಳಿಗೆ ಕೊಟ್ಟಿದ್ದಾರೆ. ಸಬ್ಸಿಡಿ ಕೇಂದ್ರ ಸರ್ಕಾರ ನೇರವಾಗಿ ಅವ್ರಿಗೆ ಕೊಡುತ್ತೆ. ಬಸ್ಸು ಅವ್ರದ್ದೇ ಈ 4 ಕಂಪ್ನಿದು. ಆಮೇಲೆ ಡ್ರೈವರು ಅವ್ರದ್ದೇ, ಆಮೇಲೆ ಮೇಂಟೆನೆನ್ಸು ಅವ್ರದ್ದೇ. ನಮ್ಮದು ಕಂಡಕ್ಟರ್ ಇರ್ತಾರೆ. ಇನ್ನು ಬಿಎಂಟಿಸಿ ನಿಗಮಗಳಲ್ಲಿ 5,000ಕ್ಕೂ ಹೆಚ್ಚು ಬಸ್ಗಳು ಕಾರ್ಯನಿರ್ವಹಿಸುತ್ತಿವೆ. 1,600ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳು ಕಾರ್ಯಾಚರಣೆ ಮಾಡುತ್ತಿದೆ. ಆದರೆ ನಿಗಮದ ಬಸ್ಗಳಿಗೆ ಹೋಲಿಸಿದ್ರೆ ಎಲೆಕ್ಟ್ರಿಕ್ ಬಸ್ಗಳೇ ಅಪಘಾತಗಳಲ್ಲಿ ಭಾಗಿಯಾಗಿದೆ. ಜೊತೆಗೆ ಎಲೆಕ್ಟ್ರಿಕ್ ಬಸ್ಗಳೇ ನಡು ರಸ್ತೆಯಲ್ಲಿ ಹೆಚ್ಚಾಗಿ ನಿಲ್ಲುತ್ತಿವೆ. ಇದರಿಂದಾಗಿ ಬಿಎಂಟಿಸಿ ನಿಗಮಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಈ ಎಲೆಕ್ಟ್ರಿಕ್ ಬಸ್ಗಳನ್ನ ನಿರ್ವಹಣೆ ಮಾಡುತ್ತಿರುವ ಕಂಪನಿಗಳು ಸರಿಯಾಗಿ ನಿರ್ವಹಣೆ ಮಾಡುವುದರ ಜೊತೆಗೆ ಚಾಲಕರಿಗೆ ತರಬೇತಿ ನೀಡುವಂತೆ ಈಗಾಗಲೇ ನಿಗಮ ಕಂಪನಿಗಳಿಗೆ ಸೂಚಿಸಿದೆ. ಆದರೆ ಕಂಪನಿಗಳು ಸರಿಯಾಗಿ ಸ್ಪಂದಿಸದೇ ಇರೋ ಹಿನ್ನೆಲೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವಂತೆ ನಿಗಮ ಪತ್ರ ಬರೆದಿದೆ. ಅಪಘಾತಗಳು ನಮ್ಮದು 5,500 ಬಸ್ ಇದೆ, ಅವ್ರದ್ದು 1,700 ಇದೆ. ಅದಕ್ಕೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದೀನಿ. ಅವ್ರದ್ದು 0.5 ಇರುತ್ತೆ ಆಕ್ಸಿಡೆಂಟ್ಸು 1,700 ಬಸ್ಗೆ, 0.7 ಅವ್ರದ್ದು. ನಮ್ಮದು 0.5 ಇದೆ. 0.5 ಇದೆ ನಮ್ಮದು. ಅಂದರೆ ನಮಗಿಂತಲೂ ಜಾಸ್ತಿ ಆಕ್ಸಿಡೆಂಟ್ಸು ಅವ್ರದ್ದು ಆಗ್ತಾ ಇದೆ. ಒಟ್ಟು ನಮ್ಮಲ್ಲಿರ್ತಕ್ಕಂಥದ್ದು 7,067 ಬಸ್ಸು. ಇದರಲ್ಲಿ 1,644 ಎಲೆಕ್ಟ್ರಿಕ್ ಬಸ್ಸಸ್ಸು. ಲಾಸ್ಟ್ ಪ್ಯಾರಾದಲ್ಲೇ ನೋಡಿ, ಪ್ರತಿ 1 ಲಕ್ಷ ಕಿಲೋಮೀಟ್ರಿಗೆ 0.5 ಆಕ್ಸಿಡೆಂಟ್ ಪ್ರಮಾಣ ನಮ್ಮದು, ಅವ್ರದ್ದು 0.7 ಇದೆ.
ಒಟ್ನಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಂದ ಬಿಎಂಟಿಸಿ ನಿಗಮಕ್ಕೆ ತಲೆನೋವು ಶುರುವಾಗಿದೆ. ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳಿಗೆ ನಿಗಮ ಮುಂದಾಗಿದ್ರೆ ಇತ್ತ ಎಲೆಕ್ಟ್ರಿಕ್ ಬಸ್ಗಳು ತಮ್ಮ ವೇಗಕ್ಕೆ ಬ್ರೇಕ್ ಹಾಕುತ್ತಾ ಇಲ್ಲ ಅಪಘಾತ ಸರಣಿ ಮುಂದುವರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.